ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇವತ್ತು ಮನೆಯಲ್ಲಿ ಇರುವಂಥ ತರಕಾರಿಗಳನ್ನು ಬಳಸಿಕೊಂಡು ಮಾಡುವಂಥ ಟೊಮೊಟೊ ಬಾತ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಇನ್ನೆಲ್ಲ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಈಗ ಮಾಡಲು ಏನೇನು ಬೇಕೆಂದು ನೋಡೋಣ ಬನ್ನಿ. ಫಸ್ಟು ನಾನು ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನಂತರ 2 ಈರುಳ್ಳಿ, ಆಲೂ ಮತ್ತು ಕ್ಯಾರೆಟು, ಬೀಟು, ಹಾಗೆ ನಾನು 4 ಟೊಮೊಟೊನ ಹೆಚ್ಚಿ ಈ ಥರ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮತ್ತು ಚಕ್ಕೆ, ಕಾಳು ಮೆಣಸು, ಕೊತ್ತಂಬರಿ ಬೀಜ, ಪಲಾವ್ ಎಲೆ, ನಂತರ ಅರಿಶಿನ, ತುಪ್ಪ, ಸಾಂಬಾರು ಮಸಾಲನ ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಮಾಡೋದೇ ಕುಕ್ಕರ್ ಮಾಡಿಕೊಂಡು ಈಗ ನೀವು ಎಣ್ಣೆ ನೋಡೋದು ನೀವು ಎಣ್ಣೆ ಭಾಳ ತಿಂತೀರಪ್ಪ ಅಂದರೆ ಭಾಳ ಹಾಕ್ಕೊಳ್ಳಿ. ನಾವು ಬಾಳೆಹಣ್ಣೆ ಯೂಸ್ ಮಾಡ್ತಾರೆ, ಬಾಳೆಹಣ್ಣೆ ತಿನ್ನೋದು. ಅದಕ್ಕೆ ನಾನೊಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ ಮತ್ತು ಎಣ್ಣೆ ಈಗ ಕಾದಿದೆ. ಇದಕ್ಕೆ ಈಗ ನಾವು ಫಸ್ಟ್ ಹಸೆಕಾಯಿ ಹಾಕ್ಕೊಳ್ಳೋಣ. ಹಸೆಕಾಯಿನ ಹಾಕ್ಕೊಳ್ಳೋಣ. ಹಸೆಕಾಯಿ ಎಲ್ಲ ಫಸ್ಟು ಚಕ್ಕೆ, ಲವಂಗ, ಪಲಾವ್ ಎಲ್ಲ ಹಾಕ್ಕೊಳ್ಳೋಣ. ಫಸ್ಟು ಮರ್ತಿದ್ವಿ. ಫಸ್ಟ್ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ. ಈಗ ನಾವು ಹಸೆಕಾಯಿ ಹಾಕ್ಕೊಳ್ಳೋಣ. ಫಸ್ಟ್ ಹಸೆಕಾಯಿಗೆಲ್ಲ ಹಾಕೊಂಡ್ರೆ ಅದರಲ್ಲೆಲ್ಲ ಖಾರ ಎಲ್ಲ ಬಿಟ್ಟು ಹೋಗ್ತದೆ, ಅದೆಲ್ಲ ರುಚಿ ಆಗ್ತದೆ. ಈಗ ನೋಡ್ತಾ ಇರ್ಬೋದು ಹಸೆಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪು ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಫ್ರೈ ಆಗಿದೆ. ಈಗ ಇದಕ್ಕೆ ಫ್ರೈ ಆಗಿದೆ. ಈಗ ರುಬ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಅದು ಸ್ವಲ್ಪ ಹಸಿ ವಾಸನೆ ಹೋಗುವಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಹಸಿ ಹೀಗೆ ಎಂದರೆ ಎಲ್ಲ ಇದು ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಥರ ಅನಿಸ್ತದೆ, ಅಷ್ಟೊಂದು ಟೇಸ್ಟ್ ಬರೋದು. ಸ್ವಲ್ಪ ಹಸಿ ವಾಸನೆ ಮಾಡ್ಕೊಂಡು ಸ್ವಲ್ಪ ಬೆಳೆಸಿ. ಈಗ ನೋಡಿ ನಾನು 2 ನಿಮಿಷ ಬೆಳೆಸಿದ್ದೇನೆ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ನಂತರ ಖಾರ ಹಾಕ್ಕೊಳ್ಳೋಣ. ನೀವು ನೋಡಿ ಹಾಕ್ಕೊಳ್ಳಿ. ನೀವು ಭಾಳ ಖಾರ ತಿಂತೀರಂದರೆ ಖಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಖಾರ ತಿನ್ನೋದಲ್ಲ ಖಾರ ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾವು ಖಾರ ತಿನ್ನೋರೇ. ಇವಾಗ ವಾಂತಿ ಇರಲ್ಲ, ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ತಿಂತೀವಿ. ನೋಡಿ ನೀವು ಭಾಳ ಖಾರ ತಿಂತೀರಂದರೆ ಭಾಳ ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಅನಿಸ್ತೈತೆ ಅಷ್ಟು ಸ್ವಲ್ಪ ಖಾರ ಹಾಕಿ. ಈಗ ನೋಡಿ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಈಗ ಸ್ವಲ್ಪ ಸಾಂಬಾರು ಮಸಾಲನ್ನ ಹಾಕ್ಕೊಳ್ಳೋಣ. ನಮ್ಮ ಮನೇಲೆಲ್ಲ
ಮಸಾಲ ಪದಾರ್ಥ ಎಲ್ಲ ಖಾಲಿ ಆಗಿಬಿಟ್ಟಿದ್ವಿ. ಇರೋದೇ ಇದು ಒಂದು ಸಾಂಬಾರು ಮಸಾಲ ಇತ್ತು, ಅದಕ್ಕೆ ಅದೊಂದೇ ಹಾಕಿ ತೋರಿಸ್ತಾ ಇದ್ದೀನಿ. ಇರುವಂಥದ್ರಲ್ಲೇ ಮಾಡಬೇಕಲ್ಲ, ಏನಾದರೂ ಒಂದು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಂತರ ಇವಕ್ಕೆಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಎಲ್ಲ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆ ಎಲ್ಲ ತರಕಾರಿಗೆ ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಗ್ಲಾಸಲ್ಲಿ ನೀರು ಅಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಅಳತೆ ಮಾಡಿ ನೀರು ಹಾಕಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ, ಅಂದರೆ ಪಲಾವು ರುಚಿ ಇದು ಉದುರಾಗಿ ಚಲೋ ಬರುತ್ತದೆ. ಹಿಂಗೆ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಆನಂತರ ನೀರು ಹಾಕೊಳ್ಳೋಣ. ನೋಡಿ, ನಾ ಈ ಗ್ಲಾಸಲ್ಲೇ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರೇ ಸ್ವಲ್ಪ ಹಾಕ್ತಾಯಿದ್ದೀನಿ, ಏಕೆಂದರೆ ನಾವು ಭಾಳ ಉದುರು ಉಣ್ಣೋಂಗಿಲ್ಲ, ಸ್ವಲ್ಪ ಮೆತ್ತಗೆ ಊಟ ಮಾಡಬೇಕು. ಈಗ ಇದೆಲ್ಲ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಎಲ್ಲ ತರಕಾರಿಗಳು ಸ್ವಲ್ಪ ಕುದಿಬೇಕಲ್ಲ, ಈಗ ಕುದಿಯಲು ಇಡೋಣ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೋಡಿ ಕುದೀತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಾಕ್ಕೊಂಡು, ನಾನು ಫಸ್ಟ್ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಲು ಇಟ್ಟಿದ್ದೆ. ಆ ಥರ ಇತ್ತಪ್ಪ ಅಂದರೆ ಪಲಾವು ಸೂಪರಾಗಿ ಬರುತ್ತದೆ. ಈಗ ಫಸ್ಟ್ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ.
ಅಕ್ಕಿ ಹಾಕ್ಕೊಂಡು ನಾವು ಸ್ವಲ್ಪ ತಿರ್ಕೊಳ್ಳೋಣ. ಇದೀಗ ಕುದಿಯಲು ಬಿಡೋಣ. ಹೀಗೆ ಕುಕ್ಕರ್ನ ಕ್ಲೋಸ್ ಮಾಡೋದೇನು ಬೇಡ, ಫಸ್ಟು ಸ್ವಲ್ಪ ಕುದೀಲಿ, ಕುದ್ಮೇಲೆ ಆಮೇಲೆ ಕ್ಲೋಸ್ ಮಾಡೋಣ್ರಿ ಕುಕ್ಕರ್. ನೋಡಿ ಈ ಥರ ಸ್ವಲ್ಪ ಕುದೀಲಿಬೇಕು. ಇಲ್ಲಾಂದರೆ ನಾವು ಫಸ್ಟೇ ಕುಕ್ಕರ್ ಮುಚ್ಚಿಬಿಟ್ರೆ ಎಲ್ಲ ತರಕಾರಿಗಳು ಮೇಲೆ ಆಗಿಬಿಡ್ತವೆ. ಬರೀ ರೈಸ್ ಥರ ಅನ್ನ ಅಕ್ಕಿ ಇಷ್ಟು ಕೆಳಗಾಗಿ ರೈಸ್ ಹಾಕ್ತೀವಿ, ಟೇಸ್ಟ್ ಬರಲ್ಲ. ಈ ಥರ ಎಲ್ಲ ಕುದ್ದು ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಬೇಕು. ವಿಜಿಲ್ ಹೊಡಿಸಿದ್ದೇನೆ. ಇವಾಗ ನೋಡ್ತಾ ಇರ್ಬೋದು, ಈಗ ಆವಾಗ್ತಾ ಇದೆ. ಸ್ವಲ್ಪ 3 ವಿಜಿಲ್ ಆಗಿದ್ದಾವೆ ನೋಡಿ. ಎಷ್ಟು ರುಚಿಯಾಗಿ ಬಂದಿದೆ ಟೊಮೊಟೊ ಬಾತ್. ಇದು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ತರಕಾರಿಗಳು ಮಸಾಲೆ ಎಲ್ಲ ಬಳಸಿಕೊಂಡೇ ಮಾಡುವಂಥ ಪಲಾವ್.